ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ಇವತ್ತಿನ ಕಾಫಿ ತೋಟದ್ದು ಕೆಲಸ ಬಂದುಬಿಟ್ಟು ಸ್ಪ್ರೇ ಮಾಡ್ತಾಯಿದ್ವಿ ಕಾಫಿ ತೋಟಕ್ಕೆ. ಸೊ ಏನಕ್ಕೆ ಸ್ಪ್ರೇ ಮಾಡ್ತಾಯಿದ್ವಿ ಅಂತಂದರೆ, ಕಾಫಿ ಎಲೆಗಳಲ್ಲಿ ಸ್ವಲ್ಪ ಆಂಥ್ರಕೋಸು ಕಾಯಿಲೆ ಬರ್ತಾಯಿತ್ತು. ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಕಾಫಿ ಎಲೆಗಳಲ್ಲಿ ಸ್ವಲ್ಪ ಅರ್ಧ ಕೊಳ್ತಂಗೆ ಹಾಕ್ಬಿಟ್ಟು ನೆಲಕ್ಕೆ ಡ್ರಾಪಿಂಗ್ಸ್ ಆಗ್ತಾಯಿತ್ತು. ಸೊ ಈ ಕಾಯಿಲೆ ಬಂದು ಬೇಗ ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಗಾಳಿಲೇ ಸ್ಪ್ರೆಡ್ ಆಗೋಂಥ ಕಾಯಿಲೆ ಇದು. ಸೊ ಮೇಯ್ನ್ ಆಗಿ ಕಾಫಿ ಗಿಡದಲ್ಲಿ ಎಲೆನೇ ಇರುವಂಥದ್ದು, ಮುಂದಿನ ವರ್ಷ ಫಸಲಿಗೆ ಬೇಕಾಗಿರುವಂಥದ್ದು. ಸೊ ಈ ವರ್ಷ ಫಸಲಿಗೆ ಏನು ಡ್ಯಾಮೇಜ್ ಮಾಡಲ್ಲ, ಮುಂದಿನ ವರ್ಷ ಫಸಲಿಗೆ ಡ್ಯಾಮೇಜ್ ಮಾಡುತ್ತೆ. ಸೊ ಈ ಥರ ಎಲೆ ಡ್ರಾಪಿಂಗ್ಸ್ ಆದಾಗ ನಾವು ಸ್ಪ್ರೇ ಮಾಡ್ತಿರೋದು ಬಂದು ಟಿಲ್ಟ್ ಅಂತ ಸ್ಪ್ರೇ ಮಾಡ್ತಿದ್ದೀವಿ. ಅಂದರೆ ಅದರಲ್ಲಿ ನಿಮಗೆ ಪ್ರಾಪಿಕನಜೋಲ್ 25% EC ಇರ್ತದೆ. ಸೊ ಇದು ಮೇಯ್ನಾಗಿ ಬಂದು ನಿಮಗೆ ಆಂಥ್ರಕೋಸ್ ಆಗಲಿ, ಇದು ಬ್ಲೀಚ್ ಸ್ಪಾಟ್ಗಾಗಲಿ ಇದಕ್ಕೆಲ್ಲ ಆಗುತ್ತೆ. ಇದ್ರ ಜೊತೆಗೆ ಗಮ್ನು ಕೂಡ ಹಾಕ್ಕೊಳ್ತಿದ್ದೀವಿ ಆ್ಯಸುವೆಟ್ ಅವ್ರದ್ದು. ಸೊ ಗಮ್ಮು ಮತ್ತು ಸ್ಪ್ರೆಡರ್ ಇರುತ್ತೆ. ಸೊ ಒಂದು ಕಡೆ ಬಿದ್ದರೆ ಅದು ಮೇಲ್ಗಡೆ ಕೆಳಗಡೆ ಎರಡು ಕಡೆಗೂ ಕೂಡ ಹೇಳ್ಕೊಡುತ್ತೆ, ಆ ಥರ ಗಮ್ ಅದು. ಸೊ ಇದು ಬಂದು ಒಂದು ಮೈಕ್ರೋ ನ್ಯೂಟ್ರಿಯೆಂಟು. ಸೊ ಇದರಲ್ಲಿ 8 ಥರದ ಮೈಕ್ರೋ ನ್ಯೂಟ್ರಿಯೆಂಟ್ಗಳಿರುತ್ತೆ, ನೋಡ್ತಾ ಇರ್ಬೋದು. ಜಿಂಕ್, ಮೆಗ್ನೀಷಿಯಮ್, ಐರನ್, ಈ ಥರ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಸೊ ಅವಶ್ಯಕತೆ ಇರುತ್ತೆ ಕಾಫಿ ಗಿಡಕ್ಕೆ, ಹಾಗಾಗಿ ಹಾಕ್ಕೊಳ್ತೀವಿ. ಜೊತೆಗೆ ಒಂದು 90 ಗೊಬ್ಬರ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದು NPK ಇರುತ್ತೆ 90. ಸೊ ನೋಡ್ತಾ ಇರಲ್ಲ, ಈ ಥರ ಮಳೆ ಏನಾದ್ರು ಬಂತು ಅಂತಂದರೆ, ಸೊ ಮೇಲ್ಗಡೆ ಸಣ್ಣ ಚಿಕ್ಕದಾಗಿ ಮಳೆ ಬರ್ತಾ ಇದೆ ಅಂತಾರೆ, ಸೊ ತಡಕ್ಕೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂದರೆ ಕಾಫಿ ಗಿಡದ ಕೆಳಗಡೆಯಿಂದ ಹಿಡಿದಾಗ ನಿಮಗೆ ಕೆಳಗಡೆ ಎಲೆಗಳು ನೆನೆಯೋದಿಲ್ಲ ಮಳೆಯಲ್ಲಿ, ಹಾಗಾಗಿ ಕೆಳಗಡೆ ಹಿಡಿದ್ರೆ ಬೆಟರು. ಸೊ ಮಳೆ ಇಲ್ಲ ಅಂದಾಗ ಸೊ ಮಾಮೂಲಿ ಮೇಲ್ಗಡೆನೇ ಹಿಡಿದ್ರೆ ತೊಂದರೆ ಇಲ್ಲ. ಚೆನ್ನಾಗಿ ಬಿಸಿಲಿದ್ದಾಗ ಮೇಲ್ಗಡೆನೇ ಕೂಡ ಹಿಡ್ಕೋಬೋದು. ಮಳೆ ಏನಾದ್ರು ಬಂತು ಅಂದರೆ ಈ ಥರ ಕೆಳಗಡೆ ಹಿಡ್ಕೊಂಡ್ರೆ ಒಳ್ಳೆಯದು. ಸೊ ಇದನ್ನು ಮಾಡಿ ಒಂದು 15 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ನೀಟಾಗಿ ಗೊತ್ತಾಗುತ್ತೆ, ಯಾವ ಥರ ಹೇಗೆ ಏನು ಎತ್ತ ಅಂತ. ಈ ಕಾಯಿಲೆ ನಿಮಗೆ ಮಣ್ಣಲ್ಲಿ ಯಾವಾಗ ಯೂರಿಯಾ ಅಂಶ ಮತ್ತು ಪೊಟ್ಯಾಷ್ ಅಂಶ ಕಡಿಮೆ ಇದ್ದಾಗ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಕಾಯಿಲೆ ಸ್ವಲ್ಪ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ತುಂಬ ಶೀತದ ಅಂಶ ಕೂಡ ಇದ್ದಾಗ ಬೇಗ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ನೆರಳನ್ನು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು, ಅಂದರೆ ಮಿನಿಮಮ್ ಮೇಂಟೈನ್ ಮಾಡ್ಕೋಬೇಕು. ಹಾಗಿದ್ದಾಗ ಈ ಕಾಯಿಲೆ ಸ್ಪ್ರೆಡ್ ಆಗ ಸ್ವಲ್ಪ ಕಡಿಮೆ ಆಗುತ್ತೆ. ಇದಾಗಿತ್ತು ಇವತ್ತಿನ ರೀಲು. ಸಿಗೋಣ ಮತ್ತೊಮ್ಮೆ ಮುಂದಿನ ರೀಲ್ ಜೊತೆ. ಧನ್ಯವಾದಗಳು.